ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ವಿಜ್ಞಾನದ ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಮುಂದೆ ಬರುವಂಥ KS ಎಕ್ಸಾಮ್ಗೆ PDO, ವಿಲೇಜ್ ಅಕೌಂಟ್, FD, SD, ಗ್ರೂಪ್ C, ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲ ಪರೀಕ್ಷೆಗಳಿಗೆ ಉಪಯೋಗವಾಗುವ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲನೇ ಪ್ರಶ್ನೆ, ಸೂರ್ಯನಲ್ಲಿ ಕಂಡುಬರುವ ಅನಿಲಗಳು ಅಂತ ಪ್ರಶ್ನೆ ಕೇಳಿದ್ದಾನೆ. ಆಪ್ಷನ್ ಎ ಜಲಜನಕ ಮತ್ತು ಆರ್ಗಾನ್, ಆಪ್ಷನ್ ಬಿ ಜಲಜನಕ ಮತ್ತು ಹೀಲಿಯಂ, ಆಪ್ಷನ್ ಸಿ ಆರ್ಗಾನ್ ಮತ್ತು ಹೀಲಿಯಂ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಎಂದರೆ ಜಲಜನಕ ಮತ್ತು ಹೀಲಿಯಂ. ಇದಕ್ಕೆ ಸರಿಯಾದ ಉತ್ತರ ಜಲಜನಕ ಮತ್ತು ಹೀಲಿಯಂ. ಸೂರ್ಯನಲ್ಲಿ ಜಲಜನಕ ಮತ್ತು ಹೀಲಿಯಂ ಇರುವುದರಿಂದ ಸೂರ್ಯನು ತನ್ನ ಶಾಖವನ್ನು ನಮಗೆ ನೀಡುತ್ತಾನೆ. ಆದ್ದರಿಂದ ಈ ಪ್ರಶ್ನೆಯನ್ನು ಭಾಳ ಇಂಪಾರ್ಟೆಂಟ್ ಆಗುತ್ತದೆ. ನಂತರ ಎರಡನೇ ಪ್ರಶ್ನೆ, ರಕ್ತ ಕೆಂಪಾಗಿರಲು ಪ್ರಮುಖ ಕಾರಣ. ಈ ಕ್ವಶನ್ ಕೂಡ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ, PDO, FD, SDಯಲ್ಲಿ ಭಾಳ ಸಲ ಕ್ವಶನ್ ಆಗಿದೆ. ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಪ್ಲಾಸ್ಮಾ, ಆಪ್ಷನ್ ಸಿ ಹಿಮೋಗ್ಲೋಬಿನ್, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಮನುಷ್ಯನ ದೇಹದಲ್ಲಿ ಇರುವುದರಿಂದ ರಕ್ತ ಕೆಂಪಾಗಿರಲು ಪ್ರಮುಖವಾದ ಕಾರಣವಾಗಿರುತ್ತದೆ. ನಂತರ ಮೂರನೇ ಪ್ರಶ್ನೆ ನೋಡೋದಾದರೆ, ಹಸಿರುಮನೆ ಪರಿಣಾಮಕ್ಕೆ ಪ್ರಮುಖವಾಗಿ ಇದು ಕಾರಣವಾಗಿದೆ. ಈ ಕ್ವಶನ್ನು ಕೂಡ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಆಪ್ಷನ್ ಎ ಓಝೋನ್, ಆಪ್ಷನ್ ಬಿ ನೈಟ್ರೋಜನ್, ಆಪ್ಷನ್ ಸಿ ಕಾರ್ಬನ್ ಮೊನಾಕ್ಸೈಡ್, ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್. ಇದಕ್ಕೆ ಸರಿಯಾದ ಉತ್ತರ ಎಂದರೆ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಇದು ಕೂಡ ಹಸಿರುಮನೆ ಪರಿಣಾಮಕ್ಕೆ ಪ್ರಮುಖವಾಗಿ ಕಾರಣವಾಗಿರುತ್ತದೆ. ಆದ್ದರಿಂದ ಹಸಿರುಮನೆ ಪರಿಣಾಮ ಉಂಟಾಗುತ್ತದೆ. ನಂತರ ನಾಲ್ಕನೇ ಕ್ವಶನ್ ನೋಡುವುದಾದರೆ, ಈ ಕೆಳಗಿನವುಗಳಲ್ಲಿ ಜಾಗತಿಕ ತಾಪಮಾನಕ್ಕೆ ಕಾರಣವಾಗಿದೆ. ಆಪ್ಷನ್ ಎ ಮಿಥೇನ್, ಆಪ್ಷನ್ ಬಿ ನೀರಾವಿ, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಈ ಮೇಲಿನ ಎಲ್ಲವೂ ಅಂಶಗಳು ಒಳಗೊಂಡಿರುವುದರಿಂದ ಜಾಗತಿಕ ತಾಪಮಾನಕ್ಕೆ ಪ್ರಮುಖವಾಗಿ ಕಾರಣವಾಗುತ್ತದೆ. ನಂತರ ಐದನೇ ಪ್ರಶ್ನೆ ನೋಡುವುದಾದರೆ, ಗುರುತ್ವಾಕರ್ಷಣೆ ನಿಯಮ ಕಂಡುಹಿಡಿದ ವಿಜ್ಞಾನಿ ಯಾರು? ಈ ಕ್ವಶನ್ನ ಭಾಳ ಸಲ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಇದಕ್ಕೆ ಆಪ್ಷನ್ ಎ ಡಾರ್ವಿನ್, ಆಪ್ಷನ್ ಬಿ ಗೆಲಿಲಿಯೋ, ಆಪ್ಷನ್ ಸಿ ನ್ಯೂಟನ್, ಆಪ್ಷನ್ ಡಿ ಮೇಡಮ್ ಕ್ಯೂರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನ್ಯೂಟನ್. ನ್ಯೂಟನ್ ಗ್ರಾವಿಟೇಷನ್ ನಿಯಮವನ್ನು ನಮಗೆ ಪ್ರತಿಪಾದಿಸುತ್ತಾನೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ನ್ಯೂಟನ್. ಈ ಕ್ವಶನ್ನ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಆದ್ದರಿಂದ ಇದು ಇಂಪಾರ್ಟೆಂಟ್ ಆಗುತ್ತದೆ. ನಂತರ ಆರನೇ ಪ್ರಶ್ನೆ, ಮಾನವನ ದೇಹದ ಯಾವ ಅಂಗ ಇನ್ಸುಲಿನ್ ಅನ್ನು ಸ್ರವಿಸುತ್ತದೆ? ಮಾನವನ ದೇಹದ ಯಾವ ಅಂಗ ಇನ್ಸುಲಿನ್ ಅನ್ನು ಸ್ರವಿಸುತ್ತದೆ? ಆಪ್ಷನ್ ಎ ಮೂತ್ರಪಿಂಡ, ಆಪ್ಷನ್ ಬಿ ಶ್ವಾಸಕೋಶಗಳು, ಆಪ್ಷನ್ ಸಿ ಯಕೃತ್, ಆಪ್ಷನ್ ಡಿ ಮೆದುಜೀರಕ ಗ್ರಂಥಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೆದುಜೀರಕ ಗ್ರಂಥಿ ಇನ್ಸುಲಿನ್ ಅನ್ನು ಸ್ರವಿಸುತ್ತದೆ. ಈ ಕ್ವಶನ್ ಕೂಡ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ನಂತರ ಮಾನವನ ದೇಹದ ಸಾಮಾನ್ಯ ಉಷ್ಣತೆ ಎಷ್ಟು? ಇದನ್ನು ಭಾಳ ಸಲ ಕ್ವಶನ್ ಕೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟು. ಆಪ್ಷನ್ ಎ 38.4 ಡಿಗ್ರಿ ಫ್ಯಾರನ್ಹೀಟ್, ಆಪ್ಷನ್ ಬಿ 36.4 ಡಿಗ್ರಿ ಫ್ಯಾರನ್ಹೀಟ್, ಆಪ್ಷನ್ ಸಿ 98.4 ಡಿಗ್ರಿ ಫ್ಯಾರನ್ಹೀಟ್, ಆಪ್ಷನ್ ಡಿ 37 K. ಇದಕ್ಕೆ ಸರಿಯಾದ ಉತ್ತರ 98.4 ಡಿಗ್ರಿ ಫ್ಯಾರನ್ಹೀಟ್. 98.4 ಡಿಗ್ರಿ ಫ್ಯಾರನ್ಹೀಟ್ ಇದು ಮಾನವ ದೇಹದ ಸಾಮಾನ್ಯ ಉಷ್ಣತೆಯಾಗಿದೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತದೆ. ನಂತರ ಸಮುದ್ರದಲ್ಲಿ ಮುಳುಗಿರುವ ವಸ್ತುಗಳನ್ನು ಕಂಡುಹಿಡಿಯುವ ಸಾಧನ ಯಾವುದು ಅಂತ ಭಾಳ ಸಲ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ರೇಡಾರ್, ಆಪ್ಷನ್ ಬಿ ಲೇಸರ್, ಆಪ್ಷನ್ ಸಿ ಸೋನಾರ್, ಆಪ್ಷನ್ ಡಿ ಸೋಲಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೋನಾರ್. ಸೋನಾರ್ ಸಮುದ್ರದಲ್ಲಿರುವ ಮುಳುಗಿರುವ ವಸ್ತುಗಳನ್ನು ಕಂಡುಹಿಡಿಯಲು ನಾವು ಬಳಸುತ್ತೇವೆ. ರೇಡಾರನ್ನು ನಾವು ವಾಹನಗಳ ವೇಗವನ್ನು ಕಂಡುಹಿಡಿಯಲು ಬಳಸುತ್ತೇವೆ. ಆದ್ದರಿಂದ ಸೋನಾರ್ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ನಂತರ 9ನೇ ಕ್ವಶನ್, ಬೀಳುವ ನಕ್ಷತ್ರಗಳನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಉಪಗ್ರಹಗಳು, ಆಪ್ಷನ್ ಬಿ ಗ್ರಹಗಳು, ಆಪ್ಷನ್ ಸಿ ಧೂಮಕೇತುಗಳು, ಆಪ್ಷನ್ ಡಿ ಉಲ್ಕೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಉಲ್ಕೆಗಳು. ಉಲ್ಕೆಗಳನ್ನು ನಾವು ಬೀಳುವ ನಕ್ಷತ್ರಗಳೆಂದು ಕರೆಯುತ್ತೇವೆ. ನಂತರ 10ನೇ ಪ್ರಶ್ನೆ, ಪ್ಲೇಗ್ ರೋಗ ಯಾವ ಪ್ರಾಣಿಯಿಂದ ಹರಡುತ್ತದೆ? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ಇಲಿ, ಆಪ್ಷನ್ ಸಿ ಹಂದಿ, ಆಪ್ಷನ್ ಡಿ ಬೆಕ್ಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲಿ. ಇಲಿಯಿಂದ ಪ್ಲೇಗ್ ರೋಗ ಹರಡುತ್ತದೆ. ಇದು ಪ್ರಶ್ನೆಗಳನ್ನು ಭಾಳ ಸಲ ಕ್ವಶನ್ ಕೇಳಿದ್ದಾರೆ. ಆದ್ದರಿಂದ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತದೆ. ನಂತರ ಸಸ್ಯಗಳು
ಕಾರಣವಾದ ವರ್ಣಕ ಯಾವುದು ಅಂತ ಭಾಳ ಸಲ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ಹಿಮೋಗ್ಲೋಬಿನ್, ಆಪ್ಷನ್ ಬಿ ಕ್ಲೋರೋಫಿಲ್. ಕ್ಲೋರೋಫಿಲ್ ನಾವು ಪತ್ರಹರಿತ ಅಂತ ಕನ್ನಡದಲ್ಲಿ ಕರಿತೀವಿ. ಸಿ ಎ ಮತ್ತು ಬಿ ಸರಿ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಕ್ಲೋರೋಫಿಲ್. ಕ್ಲೋರೋಫಿಲ್ ಇರುವುದರಿಂದ ಸಸ್ಯಗಳು ಉಸಿರಾಡಲು ಪ್ರಮುಖವಾಗಿ ಕಾರಣವಾಗುತ್ತದೆ. ನಂತರ ನಕ್ಷತ್ರಗಳ ಬಣ್ಣವು ಈ ಕೆಳಗಿನ ಯಾವುದನ್ನು ಅವಲಂಬಿಸಿರುತ್ತದೆ? ಈ ಕ್ವಶನ್ನ ಭಾಳ ಸಲ ಕ್ವಶನ್ ಕೇಳಿದ್ದಾನೆ. ಎ ವಾತಾವರಣದ ಒತ್ತಡ, ವಾಯುಮಾಲಿನ್ಯಕಾರಕಗಳು, ತಾಪಮಾನ, ಅಂತರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತಾಪಮಾನ. ನಕ್ಷತ್ರಗಳನ್ನು ಬಣ್ಣವನ್ನು ಗಮನಿಸಿದಾಗ ಹಸಿರು, ಕೆಂಪು, ನಾನಾ ರೀತಿ ಬಣ್ಣಗಳಿಗೆ ಕಂಡುಬರುತ್ತದೆ. ಅದಕ್ಕೆ ಪ್ರಮುಖವಾದ ಕಾರಣ ಅಂದರೆ ಹೀಟ್. ಅಲ್ಲಿ ತಾಪಮಾನ ಜಾಸ್ತಿ ಕಡಿಮೆ ಆಗುವುದರಿಂದ ನಕ್ಷತ್ರ ಬಣ್ಣಗಳು ಹೆಚ್ಚು ಕಡಿಮೆ ನಮಗೆ ಬದಲಾವಣೆ ಕಾಣುತ್ತದೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ತಾಪಮಾನ. ನಂತರ 13ನೇ ಕ್ವಶನ್, ತಂಬಾಕಿನಲ್ಲಿ ಕಂಡುಬರುವ ಹಾನಿಕಾರಕ ವಸ್ತು ಯಾವುದು? ಈ ಕ್ವಶನ್ ಅಂತೂ ಭಾಳ ಸಲ ಕ್ವಶನ್ ಕೇಳಿದ್ದಾರೆ. FDA, SDA, PC ಎಕ್ಸಾಮಲ್ಲಿ ಭಾಳ ಸಲ ಕ್ವಶನ್ ಆಗಿದೆ. ಆಪ್ಷನ್ ಎ ಕೇಪಿನ್, ಆಪ್ಷನ್ ಬಿ ನಿಕೋಟಿನ್. ಎ ಮತ್ತು ಬಿ ಎರಡೂ ಕಂಡುಬರುತ್ತದೆ. ಡಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ನಿಕೋಟಿನ್. ನಿಕೋಟಿನ್ ತಂಬಾಕಿನಲ್ಲಿ ಕಂಡುಬರುತ್ತದೆ. ಇದನ್ನು ಭಾಳ ಸಲ ಕ್ವಶನ್ ಕೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಗ್ರಹಗಳ ಚಲನೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಭಾಳ ಸಲ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ನ್ಯೂಟನ್, ಆಪ್ಷನ್ ಬಿ ಡಾಪ್ಲರ್, ಆಪ್ಷನ್ ಸಿ ಕೆಪ್ಲರ್, ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಕೆಪ್ಲರ್. ಕೆಪ್ಲರ್ನು ಗ್ರಹಗಳ ಚಲನೆಯ ನಿಯಮವನ್ನು ಕಂಡುಹಿಡಿತಾನೆ. ಇದನ್ನು ಲಾಸ್ಟ್ ಟೈಮ್ 2021 SDA ಎಕ್ಸಾಮಲ್ಲಿ ಕೂಡ ಇದು ಕ್ವಶನ್ ಆಗಿದೆ. ಆದ್ದರಿಂದ ಇದು ಕೂಡ ಎಕ್ಸಾಮಲ್ಲಿ ಇಂಪಾರ್ಟೆಂಟು. ನಂತರ ಕ್ಲೋರೋಫಿಲ್ ಪತ್ರಹರಿತಿನಲ್ಲಿರುವ ಲೋಹ ಯಾವುದು? ಇದು ಕೂಡ SDA 2021ರಲ್ಲಿ ಕ್ವಶನ್ ಆಗಿದೆ. SDA 2021ರಲ್ಲಿ ಕ್ವಶನ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಮ್ಯಾಗ್ನೀಷಿಯಂ. ಕ್ಲೋರೋಫಿಲ್ ಅಂದರೆ ಪತ್ರಹರಿತಿನಲ್ಲಿರುವ ಲೋಹ ಯಾವುದು ಅಂತ ಕ್ವಶನ್ ಕೇಳಿದರೆ ಮ್ಯಾಗ್ನೀಷಿಯಂ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಆದ್ದರಿಂದ ಇದು ಕೂಡ ನೆನಪಿರಲಿ. ನಂತರ ವಿದ್ಯುತ್ ಬಲ್ಬ್ನಲ್ಲಿರುವ ಫಿಲಿಮೆಂಟನ್ನು ಇದರಿಂದ ಮಾಡಲಾಗಿದೆ. ಆಪ್ಷನ್ ಎ ಸತು, ಆಪ್ಷನ್ ಬಿ ತಾಮ್ರ, ಆಪ್ಷನ್ ಸಿ ಕಬ್ಬಿಣ, ಆಪ್ಷನ್ ಡಿ ಟಂಗ್ಸ್ಟನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಟಂಗ್ಸ್ಟನ್ ಆಗುತ್ತದೆ. ಇದನ್ನು ವಿದ್ಯುತ್ ಬಲ್ಬ್ನಲ್ಲಿರುವ ಫಿಲಮೆಂಟನ್ನು ಟಂಗ್ಸ್ಟನ್ನಿಂದ ತಯಾರು ಮಾಡಿರ್ತಾರೆ. ಇದು ಕೂಡ ಇಂಪಾರ್ಟೆಂಟ್, ಭಾಳ ಸಲ ಕ್ವಶನ್ ಆಗಿದೆ. ನಂತರ ಕಂಪ್ಯೂಟರ್ ಚಿಪ್ಸ್ನಲ್ಲಿ ಬಳಸುವ ಮೂಲ ವಸ್ತು ಯಾವುದು? ಆಪ್ಷನ್ ಎ ಚಿನ್ನ, ಆಪ್ಷನ್ ಬಿ ಮೆಗ್ನೀಷಿಯಂ, ಆಪ್ಷನ್ ಸಿ ಸಿಲಿಕಾನ್, ಆಪ್ಷನ್ ಡಿ ಕಾರ್ಬನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಲಿಕಾನ್. ಸಿಲಿಕಾನನ್ನು ಕಂಪ್ಯೂಟರ್ ಚಿಪ್ಸ್ನಲ್ಲಿ ಬಳಸುತ್ತಾರೆ. ಆದ್ದರಿಂದ ನಮ್ಮ ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಎಂದು ಕರೆಯುತ್ತೇವೆ. ಇದು ಕೂಡ ಇಂಪಾರ್ಟೆಂಟು, ನೆನಪಿರಲಿ. ನಂತರ ಭಾರತ ಮೊದಲ ಉಪಗ್ರಹ ಆರ್ಯಭಟ್ಟವನ್ನು ಭೂ ಪ್ರದಕ್ಷಿಣೆ ಕಕ್ಷೆಯಲ್ಲಿ ಸ್ಥಾಪಿಸಿದ ವರ್ಷ. ಅಂದರೆ ಭಾರತ ಆರ್ಯಭಟ್ಟ ಉಪಗ್ರಹವನ್ನು ಉಡಾಯಿಸಿದ ವರ್ಷ ಯಾವುದು ಅಂತ ಕ್ವಶನ್ ಕೇಳ್ತಿದ್ದಾನೆ. ಆಪ್ಷನ್ ಎ 1995, ಆಪ್ಷನ್ ಬಿ 1975, ಆಪ್ಷನ್ ಸಿ 1979, ಆಪ್ಷನ್ ಡಿ 1969. ಇದಕ್ಕೆ ಸರಿಯಾದ ಉತ್ತರ 1975. ಇದನ್ನು ಕೂಡ ಭಾಳ ಸಲ ಕ್ವಶನ್ ಕೇಳಿದ್ದಾರೆ. ಆರ್ಯಭಟ್ಟ ಉಪಗ್ರಹವನ್ನು ಭಾರತ ಯಾವ ವರ್ಷದಲ್ಲಿ ಉಡಾಯಿಸಿತು ಅಂತ ಭಾಳ ಸಲ ಕ್ವಶನ್ ಕೇಳಿದ್ದಾನೆ. ಅದಕ್ಕೆ ಸರಿಯಾದ ಉತ್ತರ 1975. ನಂತರ ಸೂರ್ಯನ ಬೆಳಕು ಯಾವ ವಿಟಮಿನ್ ಕೊಡುತ್ತದೆ? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಬಿ, ಆಪ್ಷನ್ ಡಿ ವಿಟಮಿನ್ ಡಿ. ಇದಕ್ಕೆ ಸರಿಯಾದ ಉತ್ತರ ಡಿ. ಸೂರ್ಯನ ಬೆಳಕು ನಮಗೆ ವಿಟಮಿನ್ ಡಿಯನ್ನು ಕೊಡುತ್ತದೆ. ಇದು ಕೂಡ ಭಾಳ ಸಲ ಕ್ವಶನ್ ಕೇಳಿದ್ದಾರೆ. ಇದು ಇಂಪಾರ್ಟೆಂಟು. ನಂತರ ಹಿಮೋಗ್ಲೋಬಿನಲ್ಲಿ ಕಂಡುಬರುವ ಲೋಹ ಯಾವುದು? ಆಗಲೇ ನಾವು ಏನಂತ ಓದಿದ್ವಿ, ರಕ್ತ ಕೆಂಪಾಗಿರಲು ಪ್ರಮುಖವಾದ ವರ್ಣಕ ಯಾವುದಂತ ಓದಿದರೆ ಅದು ಹಿಮೋಗ್ಲೋಬಿನ್. ಅದರಲ್ಲಿ ಹಿಮೋಗ್ಲೋಬಿನಲ್ಲಿ ಕಂಡುಬರುವ ಲೋಹ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಆಪ್ಷನ್ ಎ ಮೆಗ್ನೀಷಿಯಂ, ಆಪ್ಷನ್ ಬಿ ಸೋಡಿಯಂ, ಆಪ್ಷನ್ ಬಿ ಕಬ್ಬಿಣ, ಆಪ್ಷನ್ ಡಿ ಸತು. ಇದಕ್ಕೆ ಸರಿಯಾದ ಉತ್ತರ ಕಬ್ಬಿಣ. ಹಿಮೋಗ್ಲೋಬಿನಲ್ಲಿ ಕಂಡುಬರುವ ಪ್ರಮುಖವಾದ ಲೋಹ ಅಂದರೆ ಕಬ್ಬಿಣ. ಎಲ್ಲ ಪ್ರಶ್ನೆಗಳನ್ನು ಹಿಂದಿನ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ಮುಂದೇನೂ ಕೂಡ ಕೇಳಬಹುದು. ಯಾಕಂದರೆ ವಿಲೇಜ್ ಅಕೌಂಟ್ ಎಕ್ಸಾಮ್ PUC ಮೇಲೆ ಇರುವುದರಿಂದ ಪ್ರಶ್ನೆಗಳು ರಿಪೀಟ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಆದ್ದರಿಂದ ನಾನು ನೀಡಿದಂಥ ಮಾಹಿತಿ ನಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ಯಾವ ವಿಷಯದ ಬಗ್ಗೆ ಕ್ಲಾಸ್ ಮಾಡಬೇಕಂತ ತಾವು ದಯಮಾಡಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಸಿಗೋಣ.